ನೋಡಿ ಚೆಕ್ ಪೋಸ್ಟ್ ದಾಟ್ಕೊಂಡು ಹೋಗಿದ ತಕ್ಷಣ 8 ಮೀಟರ್ ಕಲ್ಟಿ ಹೊಡೆದಿದ್ರೆ ಜೀವನೇ ಇರೋಲ್ಲ ಪಾಪ. ರಿವರ್ ಕ್ರಾಸ್ ಮಾಡೇ ಬಿಡಬೇಕು. ಈ ರಿವರ್ ಕ್ರಾಸ್ ಮಾಡ್ಕೊಂಡ್ರೆ ಸರಳ ವಾಟರ್ ಫಾಲ್ಸ್ ಕನ್ಫರ್ಮ್ ಸಕ್ಕತ್ತಾಗಿರ್ತದೆ ಅಂತ ಅನಿಸ್ತಾ ಐತೆ. ಕೊನೆಗೂ ಇಲ್ಲ ಹೋಗ್ತೀವಿ. ನೋಡಿ ಗಿಡ ಐತಲ್ಲ ಅಡ್ಡ ಐತೆ ಜಾಸ್ತಿ ಅಲ್ಲ. ಈ ಕಡೆ ಬಾ ಇದೆ ಅಲ್ಲಿ ಕರೆಕ್ಟ್ ಐತೆ, ಅದು ಕಮ್ಮಿ ಐತೆ. ಅಬ್ಬಾ ಹೀಗೆ ಏನಲ್ಲಿ ನಾವು ಹೋಗ್ಬೇಕು. ನಾವು ಎರಡೂ ಜಾಗಕ್ಕೆ ಒಂದೇ ಕಿತ ರೀಚ್ ಆಗೋ ಪ್ಲೇಸ್ ಯಾವುದಂತ ಗೊತ್ತಾ? ಕರ್ನಾಟಕ ಪ್ಲಸ್ ಗೋವಾ. ಇವಾಗ ನಾವಿರೋದು ಗೋವಾನಲ್ಲಿ. ಸ್ವಲ್ಪ ಮುಂದೆ ಹೋದ್ರೆ ಕರ್ನಾಟಕ ಇದೆ. ಕರ್ನಾಟಕ ನೋಡಿ ಬೋರ್ಡ್ ಹಾಕಿದ್ದಾರೆ ಅಂದ್ರಲ್ಲ. ಕಾರಿಗೆ ಈ ಥರ ಆಗುತ್ತೆ, ಕಾರಿಗೆ ಮತ್ತು ಈ ಲಾರಿಗೆ ಆಕ್ಸಿಡೆಂಟ್ ಆಗುತ್ತೆ. ಬಟ್ ನೋಡಿ ಲಾರಿನೇ ನಮಸ್ಕಾರ ದೇವರು, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಬಯಸಿದ್ರೆ ನಾನಂತೂ ಸಖತ್ತಾಗಿದ್ದೀನಿ. ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫಸ್ಟ್ ಟೈಮ್ ಜೊತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಕಿಶೋರ್ ಅಂತ ಚಾನಲ್ನ ಬೆಲ್ ಐಕನ್ ಯಾರು ಕ್ಲಿಕ್ ಮಾಡ್ಕೊಳ್ಳಿ, ಹೋಗಿ ಬೇಗನೆ ಕ್ಲಿಕ್ ಮಾಡ್ಕೊಳ್ಳಿ. ನನ್ನ ವೀಡಿಯೋಸ್ ಎಲ್ಲ ನಿಮ್ಮ ನೋಟಿಫಿಕೇಶನ್ ಬರುತ್ತೆ. ಇವಾಗ ನಾವು ಎಲ್ಲಿದ್ದು ಅಂದರೆ ಸರಳ ವಾಟರ್ ಫಾಲ್ಸ್ ಹತ್ರ ಇರೋದು. ಇಲ್ಲಿಂದ ಬಂದುಬಿಟ್ಟು ಎಷ್ಟು ಕಿಲೋಮೀಟರ್ ಇದೆ? 32 ಕಿಲೋಮೀಟರ್ ಐತೆ. ಇಲ್ಲಿಂದ ಹೇಗೆ ಹೋಗೋದು ಅಂತ ಹೇಳ್ಬಿಟ್ಟು ಘಾಟ್ ರೋಡಲ್ಲಿ. ಈ ಘಾಟ್ ರೋಡಲ್ಲಿ ಮಾತ್ರ ಹುಷಾರಾಗಿ ಹೋಗಬೇಕು. ಬೈಕ್ ಆಕ್ಸಿಡೆಂಟ್ ಎಲ್ಲ ತುಂಬ ನಡೀತೆ. ಬೈಕ್ ನಾಟ್ ಅಲೌಡ್ ಇಲ್ಲಿ ಅಂತಂದ್ರಲ್ಲ. ಕಾರಿಗೆ ಈ ಥರ ಆಗುತ್ತೆ, ಕಾರಿಗೆ ಮತ್ತು ಈ ಲಾರಿಗೆ ಆಕ್ಸಿಡೆಂಟ್ ಆಗುತ್ತೆ. ಬಟ್ ನೋಡಿ ಲಾರಿನೇ ರೋಡಲ್ಲಿ ಕಾರ್ಗೆ ಲಾರಿಗೆ ಈ ಥರ ಇದೆ. ಇನ್ನು ಬೈಕ್ ಇನ್ನು ಯಾವ ಪರಿಸ್ಥಿತಿ ಇರುತ್ತೆ? ಸ್ಕಿಡ್ ಆಗಿ ಟರ್ನಿಂಗಲ್ಲಿ ಬಿದ್ದಿರತ್ತೆ. ನೋಡೋಣ ನಾವು ಮುಂದ್ಗಡೆ ಪುರ ಸ್ಕಿಡ್ ಆಗಿ ಬಿದ್ದಿರೋದಾ ಹಂಗೆ ಬಿದ್ದಿರೋದಾ? ಅರ್ಥ ಆಗಿಲ್ಲ. ಪೈಸಾಗಿರಾಗಿದೆಯಾ ನೋಡಿ ಗಾಡಿ ಸ್ವಂದಲ್ಲಿ. ನೋಡಿ ಯಾವ ಥರ ಇದೆ ಅಂತ. ಗ್ಯಾಪಲ್ಲಿ ಕುತ್ಕೊಂಡಿದ್ದೆ ಗಾಡಿ. ಜಸ್ಟ್ ಒಂದು ಪಲ್ಟಿ ಹಾಕಿದ್ರೆ ಗಾಡಿ ಇಲ್ಲ, ಗಾಡಿ ಅಷ್ಟೇ ಡೈರೆಕ್ಟ್ ಹೋಗಿ. ಈಗ ಇನ್ಶೂರೆನ್ಸ್ ಕ್ಲೈಮ್ ಮಾಡಿಕೊಂಡು ಇನ್ಶೂರೆನ್ಸ್ ಐತೆ ಅಂತೀರಾ? ಇಲ್ಲಿ ಅಲ್ಲ, ಇನ್ನೊಂದು ಪಲ್ಟಿ ಹಾಕಿದ್ರೆ ಗಾಡಿ ಇತ್ತ ಹೋಗಿ. ಡೌನ್ ನೋಡಲ್ಲಿ ಕಾಣಿಸ್ತಾ ಇಲ್ಲ, ಭೂಮಿನೇ ಕಾಣಿಸ್ತಾ ಇಲ್ಲ, ಅಷ್ಟೇ ಡೌನ್ ಐತೆ. ಕೆಳಗೆ ಬಿದ್ದಿದ್ರೆ ಅಷ್ಟೇ ಗಾಡಿ ನೋಡಿ ಆಗಿರಿ. ನಾನು ತೋರಿಸ್ತೀನಲ್ಲ, ಈ ಟ್ರಕ್ ಬಂದ್ಬಿಟ್ಟು ಈ ಥರ ಕ್ರಾಸಿಂಗಲ್ಲಿ ಬಿದ್ದೋಗಿರೋದು ಟ್ರಕ್ಕು. 2 ವೀಲರ್ಸ್ ಅಷ್ಟು ಇಲ್ಲ. ಅದೇ ಕಾರಲ್ಲಿ ಬರೋದು ಸೇಫ್ ಅನ್ಸುತ್ತೆ ಈ ಜಾಗಕ್ಕೆ. ನಮ್ಮ ಫ್ರೆಂಡ್ ಒಂದು ಮಾತು ಹೇಳ್ತಾರೆ ನೋಡಿ, ಒಂದು ಡೈಲಾಗ್ ಹೇಳ. ಕಾರ್ ಆಟ ಬಂದು ಪಾಪ ಕಲ್ಟಿ ಹೊಡೆದಿದ್ರೆ ಜೀವನೇ ಇರೋಲ್ಲ ಪಾಪ. 2 ವೀಲರ್ ಬಂದಿದ್ರೆ ನಿಜವಾಗ್ಲೂ ನಂಬ್ತಿರೋ ಇಲ್ಲ. ಆ ಸಿಚುವೇಶನ್ ಏನಾದರೂ ಬೇರೆಯವ್ರಿಗೆ ಆಗಿದ್ರೆ ಸ್ಪಾಟಲ್ಲಿ ಸೆದೋಗ್ತಾ ಇದ್ರೆ ನನಗಂತೂ ಗೊತ್ತಿದ್ದಂಗೂ. ಸಣ್ಣ ವಾಟರ್ ಫಾಲ್ಸ್ ಹೋಗಿ ಯಾರೇ ಆಗಿರಲಿ ಹುಷಾರಾಗಿ ಬರಲಿ. ಅಂದರೆ 2 ವೀಲರ್ ಯಾವುದೂ ಬರ್ತಿಲ್ಲ ಅಂದರೆ ಎಲ್ಲ ಕಾರು ಟ್ರಕ್ಕು ಅಂಥದ್ದೇ ಬರ್ತಿರೋ. ಎಲ್ಲ ಬೋರ್ಡ್ ನೋಡಿ ಬಿ ಸೇಫ್ ಅಂತ ಹಾಕಿದ್ದಾರೆ. ಕ್ರಾಸಿಂಗ್ ಮಾಡಬೇಕಂದ್ರೇನು ಅಂತ ಹೇಳ್ಬಿಟ್ಟು ಹುಷಾರಾಗಿ ಹೋಗೋದು ಒಳ್ಳೆಯದು. ಸ್ವಲ್ಪ ಸ್ಲೋಗಿ ಬರಬೇಕು. ಇಲ್ಲ ಆರನ್ನು ನೋಡ್ಕೊಂಡು ಬರಬೇಕು. ಘಾಟ್ ಸೆಕ್ಷನಲ್ಲಿ ಹೋಗ್ಬೇಕಂದ್ರೆ ಮೈನ್ ಏನಂದರೆ ಈ ಸರಳ ವಾಟರ್ ಫಾಲ್ಸ್ ನೋಡ್ಕೊಳ್ಬೇಕಿಂತ ಇನ್ನೇ ಏನೇನು ನೋಡ್ತೀವೋ ನಮಗೆ ಗೊತ್ತಾಗ್ತಿಲ್ಲ. ಆ ಥರ ಐತೆ. ಬೋರ್ಡ್ಗಳಲ್ಲಿ ನೋಡ್ಬೋದು. ನಾನು ತೋರಿಸಿರೋದು ಒಂದು ಬೋರ್ಡು ಆಕ್ಸಿಡೆಂಟ್ ಬೋರ್ಡ್ ಹಾಕಿದ್ದಾರೆ. ಬಿ ಸೇಫ್ ಅಂತ ಹಾಕಿದ್ದಾರೆ. ಹುಷಾರಿಗೆ ಹೋಗ್ಬೇಕು. ನಾವು ಎರಡೂ ಜಾಗಕ್ಕೆ ಒಂದೇ ಕಿತ ರೀಚ್ ಆಗೋ ಪ್ಲೇಸ್ ಯಾವುದಂತ ಗೊತ್ತಾ? ಕರ್ನಾಟಕ ಪ್ಲಸ್ ಗೋವಾ. ಇವಾಗ ನಾವಿರೋದು ಗೋವಾನಲ್ಲಿ. ಸ್ವಲ್ಪ ಮುಂದೆ ಹೋದರೆ ಕರ್ನಾಟಕ ಬರುತ್ತೆ. ಸ್ವಲ್ಪ ಮುಂದೆ ಬೋರ್ಡಲ್ಲಿ ತೋರಿಸ್ಬೋದು. ಕರ್ನಾಟಕ ಇದೆ. ಕರ್ನಾಟಕ ನೋಡಿ ಬೋರ್ಡ್ ಹಾಕಿದ್ದಾರೆ. ರೀಚ್ ಆಗ್ತಿದ್ದೀವಿ ಲೊಕೇಶನ್. ಇನ್ನು 1.8 ಕಿಲೋಮೀಟರ್ ಐತೆ ಅಷ್ಟೇ. 2 ಮಿನಿಟ್ಸ್ ಇಲ್ಲ 5 ಮಿನಿಟ್ಸಲ್ಲಿ ರೀಚ್ ಆಗ್ಬಿಡ್ತೀವಿ ಲೊಕೇಶನು. ಬ್ಯಾಕ್ಗ್ರೌಂಡ್ ನೋಡಬೇಕು ಎಷ್ಟು ಸೂಪರ್ ಆಗಿದೆ ಅಂದರೆ. ಇದು ಕರ್ನಾಟಕ ಅನಿಸುತ್ತೆ. ಗೋವಾನಲ್ಲಿಂದ ಕರ್ನಾಟಕಕ್ಕೆ ಹತ್ರ ಇರೋ ಜಾಗ ಅನಿಸುತ್ತೆ. ಅದಕ್ಕೆ ಕರ್ನಾಟಕ ಬಾರ್ಡರ್ ಅಂತ ಹಾಕಿದ್ರು. ಇಲ್ಲ ಬಂದೇ ಬಿಟ್ಟು ಸರಳ ವಾಟರ್ ಫಾಲ್ಸು ಹಿಂಗಡೆ ವ್ಯೂ ತೋರಿಸಿ ನೋಡಿ ಯಾವ ಥರ ಇದೆ ಅಂತ. ಟರ್ನಿಂಗು ಘಾಟ್ ಸೆಕ್ಷನ್ಸ್ ಮಾತ್ರ ಬೇರೆ ಲೆವೆಲ್. ಈ ಥರ ಯಾವತ್ತೂ ಗಾಡಿ 2 ವೀಲರ್ನಲ್ಲಿ ಯಾವತ್ತೂ ನಾನು ನೋಡಿಲ್ಲ. ಈ ಥರ ಘಾಟ್ಸ್ ಎಕ್ಸ್ಪೋರ್ಟ್ ಮಸ್ತ್ ಎಕ್ಸ್ಪೋರ್ಟ್ಸ್ ನೋಡಿ. ಚೆಕ್ ಪೋಸ್ಟ್ ದಾಟ್ಕೊಂಡು ಹೋಗಿದ ತಕ್ಷಣ 8 ಮೀಟರ್ಸಲ್ಲೇ
ಪೊಲೀಸ್ ಅವರೆಲ್ಲ ಫುಲ್ಲು ಚೆಕಿಂಗ್. ಅಲ್ಲಿಂದ ಬ್ಯಾಕಲ್ಲಿ ಚೆಕ್ ಮಾಡ್ತಾ ಇದ್ದಾರೆ. ಕರ್ನಾಟಕ ಬಾರ್ಡರ್ ರೀಚ್ ಆಗಿದ್ವಿ. ಬಾಟಲ್ಸ್ ಏನಾದ್ರು ತೊಗೊಂಡು ಹೋಗ್ತಾ ಇದ್ವಿ ಅಂತ ಚೆಕ್ ಮಾಡ್ತಾ ಇದ್ದಾರೆ. ನಮ್ಮ ಗಾಡಿನ ಪಾರ್ಕ್ ಮಾಡಿ ಆ ಸೈಡಲ್ಲಿ ಇಲ್ಲಿಂದ 3 ಕಿಲೋಮೀಟರ್ಸ್ ವಾಕನ್ ಡಿಸ್ಟೆನ್ಸ್. ಅದರಲ್ಲಿ ಏನು ಟ್ವಿಸ್ಟ್ ಐತೆ ಅಂದರೆ ಇದು ಮೈನ್ ಇದು ಶೂಟ್ ಮಾಡೋಣ. ಇದರಲ್ಲಿ ಏನೈತೆ ಅಂದರೆ ಇನ್ನೊಂದು ಟ್ವಿಸ್ಟ್ ಸರಳ ವಾಟರ್ ಫಾಲ್ಸಿಗೆ ಕ್ರಾಸಿಂಗ್ ಬೇರೆ ಐತೆ. ದಾರಿ ನೋಡ್ಕೊಂಡು ಹೋಗ್ಬೇಕು. ಮುಂದ್ಗಡೆ ರೆಮ್ಮೆ ಎಲ್ಲ ಬಿದ್ದೋಗ್ಬಿಟ್ಟಿದೆ. ಅದಾದ್ಮೇಲೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಎಷ್ಟೊಂದು ಟ್ವಿಸ್ಟ್ ಅಂದರೆ ಕಾಲು ಬೇರೆ ಜಾರ್ತೈತೆ. ಗಾಡಿ ಸ್ಟಿಲ್ ಹಾಕಿ ಹೋಗ್ತಾ ಇರೋದು ನೋಡಿ. ಎಲ್ಲಂದ್ರಲ್ಲೇ ಮರ ಬಿದ್ದವೆ. ಈ ಥರ ಮಳೆ ಬೇರೆ ಬರ್ತೈತೆ. ವಾಟರ್ ಫಾಲ್ಸ್ ಏನೋ ಚೆನ್ನಾಗಿರುತ್ತೆ ಅಂತ ಅನ್ಕೊ ಬಂದ್ಬಿಟ್ವಿ. ಇಲ್ಲಿ ಬಂದ್ಮೇಲೆ ಗೊತ್ತಾಗ್ತಿದೆ ನಮ್ಗೆ ಎಷ್ಟೊಂದು ಕಷ್ಟ ಇದೆ ಅಂತ ಹೇಳ್ಬಿಟ್ಟು. ಈ ಜಂಗ್ ನಮ್ಮ ಬ್ರೋ ನೋಡಿ ತುಂಬ ಕಷ್ಟ ಆಗ್ತಿದೆ. ಅವ್ರು ಬೇಡ ಅಂತ ಇದ್ದಾರೆ. ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ, ಬನ್ನಿ ನೋಡ್ಕೊಬರೋಣ ಅಂತ. ಈ ಫಾರೆಸ್ಟ್ ಬಟ್ ಇಲ್ಲಿ ಯಾರು ಹಿಡಿಯಲ್ಲ ಅಂತಾರೆ. ವಾಪಸ್ ಬಂದಿರೋ ಮಲೆ ಫೋರ್ಸ್ಗಳಿಗೆ ಮರ ಬಿದ್ದೈತೋ ಏನು ಬಿದ್ದೈತೋ ನಮಗಂತೂ ಏನೂ ಅರ್ಥ ಆಗ್ತಿಲ್ಲ. ತೋರಿಸ್ತೀನಿ ನೋಡಿ. ಮರ ಬಿದ್ದೋಗಿ ನೀರು ಜಾಸ್ತಿ ಐತೆ ಅಲ್ಲಿ, ಹರಿತೈತೆ ನೋಡಿ. ಅಲ್ಲಿ ನೀರು ಹರಿತೈತೆ ಅಂತೆ. ನೋಡೋಣ. ನೀರು ಜಾಸ್ತಿ ಐತಿ ಇಲ್ಲಿ. ನೀರು ಹರಿತೈತೆ ಅಂತೀರಾ? ಈ ಫಾರೆಸ್ಟಲ್ಲಿ 3 ಕಿಲೋಮೀಟರ್ ಬೈ ವಾಕನ್ ಡಿಸ್ಟೆನ್ಸ್ ಹೋಗ್ಬೇಕಾದ್ರೆ ಮೆತ್ತಿಗೆ ಹೋಗ್ಬೇಕು. ಸ್ಲಿಪ್ ಆದರೆ ಡೈರೆಕ್ಟ್ ಕೆಳಗಡೆನೆ ಮರ ಹಿಡ್ಕೊಂಡು ನೀನು ನೋಡೋಣ ಬಾ ಚಿನ್ನ. ಆಗಲ್ಲ ಚಿನ್ನ, ನೋಡ್ಬೇಕಷ್ಟೇ. ಸರಳ ವಾಟರ್ ಫಾಲ್ಸ್ ನೋಡೋದಕ್ಕೆ ಹೀಗೆ ಇಲ್ಲೊಂದು ರಂಬೆ. ನಮ್ಮ ಮುಂದೆನೇ ಕಾಣಿಸ್ಬಿಡ್ತು ರಿವರು. ಈ ರಿವರ್ ದಾಟ್ಕೊಂಡು ಹೋಗೋದೇ ಇವಾಗ ಇರೋದು ಮಜಾ. ಆಗತ್ತೋ ಇಲ್ಲ ನಮ್ಗಂತೂ ಗೊತ್ತಿಲ್ಲ. ಇಲ್ಲಿ ಹೋಗೋಣ. ಈ ದಾರಿ ಐತೆ ಬ್ರೋ, ದಾರಿ ಐತೆ ಬ್ರೋ. ಸಿಕ್ಕೇ ಬಿಡ್ತು ಕೊನೆಗೂ. ಇದನ್ನ ಕ್ರಾಸ್ ಮಾಡ್ಕೊಂಡು ಹೋಗೋದೇ ಮಜಾ ನೋಡಿ. ಇಂಥ ಜಾಗದಲ್ಲಿ ಹೋಗ್ಬೇಕು. ಅವ್ರು ಅಷ್ಟೆಲ್ಲ ನೀರು ಇರ್ತದೆ, ಇಷ್ಟೆಲ್ಲ ನೀರು ಇರ್ತದೆ ಅಂದ್ರಲ್ಲ. ಆದರೆ ಬಿ ಕೇರ್ಫುಲ್, ಮೆತ್ತಗೆ ಹೋಗ್ಬೇಕು. ಸರಳ ವಾಟರ್ ಫಾಲ್ಸ್ ಯಾರೂ ಬರೋಕ್ಕೆ ಹೋಗ್ಬಿಡಿ. ನಾವೇನೋ 4 ಜನ ಇದೀವಿ ಅಂತ ಬಿಟ್ಟು ಬರ್ತಾ ಇರೋದು. ನಾವು ಬರ್ತಾನೆ ಇದ್ದಿಲ್ಲ. ರಿವರ್ ಕ್ರಾಸ್ ಮಾಡೇ ಬಿಡಬೇಕು. ಈ ರಿವರ್ ಕ್ರಾಸ್ ಮಾಡ್ಕೊಂಡ್ರೆ ಸರಳ ವಾಟರ್ ಫಾಲ್ಸ್ ಕನ್ಫರ್ಮ್ ಸಕ್ಕತ್ತಾಗಿರ್ತದೆ. ಕ್ರಾಸ್ ಮಾಡೋದೇ ಇರೋದು. ನಾನು ಫೋನ್ಗಳೆಲ್ಲ ತೆಗೆದು ಕೈಯಲ್ಲಿ ಇಟ್ಕೊಳ್ಳಿ. ಕ್ರಾಸ್ ಮಾಡ್ತೀನಿ. ಫೋನ್ ಕನ್ಫರ್ಮ್ ಕ್ರಾಸ್. ಅದಕ್ಕೆ ಎಲ್ಲರೂ ಕೈ ಇಟ್ಕೊಂಡು ಕ್ರಾಸಿಂಗ್. ಯಾಕಂದ್ರೆ ಆ ಕಡೆ ವಾಟರ್ ತುಂಬ ಫ್ಲೋ ಆಗ್ತಿದೆ. ಆ ವಾಟರ್ ಫ್ಲೋ ಆಗ್ತಿರೋದ್ರಿಂದ ನಾವು ಹೋಗೋಕ್ಕಾಗಲ್ಲ, ಅಲ್ಲಿ ಸ್ಕಿಡ್ ಆಗುತ್ತೆ. ಅದಕ್ಕಂತಾನೆ ಟ್ರಕ್ಕಿಂಗ್ ಶೂ ಮೇನ್ ಇಂಪಾರ್ಟೆಂಟ್ ಈ ಜಾಗಕ್ಕೆ ಬರಬೇಕಂದ್ರೆ. ನೋಡಿ ವಾಟ್ರು ಆಗ್ತೈತೆ. ಬರೀ ತಿಗಾ ಮುಚ್ಕೊಂಡು ನಾನು ರಿವರ್ ಕ್ರಾಸಿಂಗ್ ಮಾಡೋದೇ ಇರೋದು ಇವಾಗ. ಆಗತ್ತೇನೋ ಅಂತ ಅನಿಸ್ತೈತೆ ಕೊನೆಗೂ. ಇಲ್ಲ ಹೋಗ್ತೀವಿ. ನೋಡಿ ಗಿಡ ಐತಲ್ಲ, ಅಡ್ಡ ಐತೆ ಜಾಸ್ತಿ ಅಲ್ಲ. ಕೊಡ್ತಾನೆ ನಂದೋಯ್ತು ಅಲ್ಲಿ ಕರೆಕ್ಟ್ ಐತೆ. ಅದು ಕಮ್ಮಿ ಐತೆ. ಮ್ಯಾಗಿ ಮಾಡ್ಕೊಂಡು ತಿಂತಾ ಇದ್ವಿ. 2 ಮಿನಿಟ್ಸ್ ಆಗೋದು ಮ್ಯಾಗಿ ಒಂದೇ. ಇಷ್ಟು ಜನ ರಿವರ್ ಕ್ರಾಸ್ ಮಾಡೋಣ ಅಂದ್ಕೊಂಡ್ವಿ, ಆಗಿಲ್ಲ. ತುಂಬ ವಾಟರ್ ಫ್ಲೋ ಆಗ್ತಿದೆ. ಸರಳ ವಾಟರ್ ಫಾಲ್ಸು ಕ್ಯಾನ್ಸಲ್ ಆಗಿರುತ್ತೆ ಅನ್ಸುತ್ತೆ. ಇಲ್ಲೇ ಮ್ಯಾಗಿ ಮಾಡ್ಕೊಂಡು ತಿನ್ಕೊಂಡು ಇಲ್ಲೇ ಸ್ನಾನ ಮಾಡ್ಕೊಂಡು ಹೋಗೋಣ ಅಂತ ಫಿಕ್ಸ್ ಆಗಿದ್ವಿ. ಯಾಕಂದರೆ ಈ ರಿವರ್ ಕ್ರಾಸ್ ಮಾಡೋದಂದರೆ ನೋಡ್ಬೋದು, ನನ್ನ ಇಲ್ಲಿ ತನಕ ಬಂದಿತ್ತು ವಾಟ್ರು. ಇಲ್ಲಿ ತನಕ ಐತೆ ವಾಟರು. ಅದು ಕ್ರಾಸ್ ಮಾಡೋಕ್ಕೆ ಇವಾಗಂತೂ ಆಗಲ್ಲ, ಬರಲ್ಲ ಅಂತೇಳ್ಬಿಟ್ಟು ಭಯ ಬೀಳ್ತಾ ಇದ್ದಾರೆ. ನಾವಿಬ್ಬರು ಜನ ಮಾತ್ರ ಹೋಗ್ತಾ ಇರೋದು. ಇದನ್ನ ಕ್ರಾಸ್ ಮಾಡಿಬಿಡೋಣ ಅಂತೇಳ್ಬಿಟ್ಟು ಈ ಥರ ಹೋಗ್ತಾ ಇರೋದು. ದಾರಿ ಯಾವುದೋ ಸಿಕ್ಕಿದ್ರೆ ಹೋಗೋದು, ಇಲ್ಲ ಅಂದರೆ ಇಲ್ಲ. ಹೋದಷ್ಟು ಬೆಟ್ಟನೇ ಐತೆ, ಯಾವುದೋ ದಾರಿ ಐತೆ, ನೋಡೋಣ ಆಗೈತಾ ಇಲ್ಲ ಅಂತ. ಬ್ರೋ ಹೇಗೆ ಬ್ರೋ, ಹೆಂಗೆ ಅನಿಸ್ತದೆ? ಹೋಗ್ಬೋದು ಅನ್ಸತ್ತಾ? ನೋಡೋಣ ಬ್ರೋ.
ಚೆನ್ನಾಗೈತೆ ಇಲ್ಲ ಬ್ರೋ ಅವ್ರಿಬ್ರಿಗಾನ ಇದ್ದಿದ್ದಾರೆ ನಾವು ಪಕ್ಕ ವಾಟರ್ ಫ್ಲೋ ಎಲ್ಲಾದ್ರೂ ಕಮ್ಮಿ ಇದ್ರೆ ಆರಾಮಾಗಿ ಕ್ರಾಸ್ ಮಾಡ್ಕೊಂಡು ಹೋಗೋಣ. ವಾಟರ್ ಫ್ಲೋ ಜಾಸ್ತಿ ಇದ್ರೆ ಕ್ರಾಸ್ ಮಾಡೋಕ್ಕೆ ಕಷ್ಟ. ಏನಲ್ಲಿ ನಾವು ಹೋಗ್ಬೇಕು ಡೌನ್ಗೆ. 2 ದಾರಿ ಐತೆ. 2 ದಾರಿನಲ್ಲಿ ಯಾವ ದಾರಿ ಬ್ರೋ? ಅದೇ ಈ ದಾರಿನ ಚೆಕ್ ಮಾಡೋಣ ಒಂದ್ಕಿತ. ಆದರೆ ಒಳ್ಳೇದು, ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ವಾಟರ್ ಫ್ಲೋ ಕಮ್ಮಿ ಆದಾಗ ಬರ್ಬೇಕು ಇದ್ದಾರೆ ಇವರು. ಅವ್ರಿಬ್ರಿಗನ ಇದ್ದೀರ ನಾವು ಹೋಗ್ಬಿಡ್ತಾ ಇದ್ದಲ್ಲ ಬ್ರೋ, ನಿಜಾನ? ಆರಾಮಾಗಿ ಹೋಗ್ಬಿಡ್ತಾರೆ. ಅದೆಷ್ಟೇ ರಿಸ್ಕ್ ಆದ್ರೂ, ಡೆಡ್ಲಿ ರಿಸ್ಕ್ ಆದ್ರೂ ಹೋಗ್ಬಿಡ್ತಾ ಇದ್ದೀವಿ. ಬಟ್ ಚೆನ್ನಾಗಿದೆ. ಈ ಡೌನ್ ಬೇರೆ ಐತೆ, ಯಾವುದೋ ಒಂದು ದಾರಿ ಟ್ರೈ ಮಾಡೋಣ. ವಾಟರ್ ಫಾಲ್ಸ್ ನೋಡೋಕ್ಕಾಗಿಲ್ಲ ಅಂತಾನೆ, ಅದಕ್ಕೆ ಅಲ್ಲಿಂದ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಇವತ್ತು ಬಾನಾ ಬೀಚ್ ಹತ್ರ ಹೋಗ್ತಾ ಇರೋದು. ಬಾನಾ ಬೀಚಲ್ಲಿ ಬಂದ್ಬಿಟ್ಟು ಎಷ್ಟು ಕಿಲೋಮೀಟರ್ ಅಂದರೆ 65 ಕಿಲೋಮೀಟರ್ ಇದೆ. 65 ಕಿಲೋಮೀಟರ್ ಫುಲ್ಲು ಘಾಟ್ ಸೆಕ್ಷನ್ ಎಲ್ಲ ತೋರಿಸೋದು ಅದೇ ರೋಡಲ್ಲಿ. ಫುಲ್ ಮಳೆ ಬರ್ತಿರೋದ್ರಿಂದ ಅದಕ್ಕಿಂತಲೇ ನಾವು ವೀಡಿಯೋ ಮಾಡೋಕ್ಕಾಗಿಲ್ಲ. ಯಾರೆಲ್ಲ ಚಾನಲ್ ಫಸ್ಟ್ ಟೈಮ್ ನೋಡ್ತೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಿಶೋರ್ ಅಕ್ಷಂತರ ಚಾನಲ್